ಓಂ ಶಾಂತಿ. ಇಂದಿನ ಮುರಳಿ ತಾರೀಕಿದೆ ರೀ 2/6/2020. ಬಾಬರು ಹೇಳ್ತಾರೆ, मीठे बच्चे, तुम सारे विश्व पर शांति का राज्य स्थापन करने वाले बाप के मददगार हो. ಮಧುರ ಮಕ್ಕಳೇ, ತಾವು ಇಡೀ ಜಗತ್ತಿನಲ್ಲಿ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುವಂತಹ ತಂದೆಯ ಸಹಯೋಗಿಗಳು ಆಗಿದ್ದೀರಿ. ಅಭಿ ತುಮಾರೆ ಸಾಮ್ನೆ ಸುಖ ಶಾಂತಿ ಕಿ ದುನಿಯಾ ಹೈ. ಈಗ ತಮ್ಮ ಎದುರುಗಡೆ ಸುಖ ಮತ್ತು ಶಾಂತಿಯ ಜಗತ್ತು ಇದೆ. ಪ್ರಶ್ನೆ ಇದೆ, ಬಾಪ್ ಬಚ್ಚೋं को किस लिए पढ़ाते हैं? पढ़ाई का सार क्या है? ತಂದೆ ಮಕ್ಕಳಿಗೆ ಎದಕ್ಕೋಸ್ಕರ ಓದಿಸುತ್ತಾರೆ ಮತ್ತು ಪढ़ाई ವಿದ್ಯೆಯ ಸಾರ ಏನಾಗಿದೆ? ಉತ್ತರ, बाप अपने बच्चों को स्वर्ग का प्रिंस, विश्व का मालिक बनाने के लिए पढ़ाते हैं. ತಂದೆ ತಮ್ಮ ಮಕ್ಕಳಿಗೆ ಸ್ವರ್ಗದ ರಾಜಕುಮಾರ ಆಗಲಿಕ್ಕೆ, ವಿಶ್ವದ ಮಾಲೀಕ ಆಗಲಿಕ್ಕೆ ಓದಿಸ್ತಾ ಇದ್ದಾರೆ. बाप कहते हैं, बच्चे पढ़ाई का सार है दुनिया की सब बातों को छोड़ दो. ತಂದೆ ಹೇಳ್ತಾರೆ, ಮಕ್ಕಳೇ, ಈ ವಿದ್ಯೆಯ ಸಾರವೇ ಆಗಿದೆ ಈ ಹಳೆ ಜಗತ್ತಿನ ಎಲ್ಲ ಮಾತುಗಳನ್ನು ಬಿಟ್ಬಿಡ್ರಿ. ऐसी कभी नहीं समझो हमारे पास करोड़ है लाख है. ನಮ್ಮ ಹತ್ರ ಈ ಥರ ಕೋಟಿ ರೂಪಾಯಿ ಅದಾವು ಅಥವಾ ಲಕ್ಷ ರೂಪಾಯಿ ಅದಾವು, ಇದೆಲ್ಲ ಬಿಟ್ಬಿಡ್ರಿ. ಕುಚ್ ಭಿ ಹಾತ್ ಮೇ ನೀ ಆಯೇಗ. ಇದು ನಿಮ್ಮ ಕೈಯಲ್ಲಿ ಏನೂ ಬರುವಂಥದ್ದಲ್ಲ. ಇಸ್ಲಿಯೇ ಅಚ್ಚಿ ರೀತಿ ಪುರುಷಾರ್ಥ ಕರೋ, ಪಢಾಯಿ ಪರ್ ಧ್ಯಾನ್ ದೋ. ಅದಕ್ಕೋಸ್ಕರ ಚೆನ್ನಾಗಿ ಪುರುಷಾರ್ಥ ಮಾಡಿರಿ ಮತ್ತು ವಿದ್ಯೆ ಕಡೆ ಗಮನವನ್ನು ಕೊಡ್ರಿ. ಇವತ್ತಿನ ಗೀತೆ ಇದೆ, ಆಖಿರ್ ವಹ ದಿನ ಆಯಾ ಆಸ್. ಕೊನೆಗೂ ಆ ದಿನ ಬಂತು. ಓಂ ಶಾಂತಿ. बच्चों ने गीत सुना, आखिर विश्व पर शांति का समय आया है. ಮಕ್ಕಳು ಹಾಡು ಕೇಳಿದ್ರೇನು? ಕೊನೆಗೂ ವಿಶ್ವದ ಮೇಲೆ ಶಾಂತಿಯ ಸಮಯ ಬಂತು. सब कहते हैं, विश्व में शांति कैसे हो? ವಿಶ್ವದಲ್ಲಿ ಶಾಂತಿ ಹೆಂಗಾಗತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಫಿರ್ ಜೋ ಟೀಕ್ ರಾಯ್ ದೇತೆ ಹೇ ಉನೋಕೋ ಇನಾಮ್ ದೇತೆ. ಯಾರು ಸರಿಯಾದಂಥ ಸಲಹೆಯನ್ನು ಕೊಡ್ತಾರೆ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ನೆಹರು ಬಿ ರಾಯ್ ದೇತೆ ಥೆ, ಶಾಂತಿ ತೋ ಹುಯಿ ನೈ. ನೆಹರೂಜಿ ಅವರು ಕೂಡ ಮೊಟ್ಟ ಮೊದಲನೇ ಪ್ರಧಾನಿಗಳಾದಂಥ ನೆಹರು ಅವರು ಕೂಡ, ಜವಾಹರ್ಲಾಲ್ ನೆಹರು ಅವರು ಕೂಡ ಶಾಂತಿಯ ಸಲಹೆಯನ್ನು ಕೊಟ್ಟರು. ಆದರೆ ಶಾಂತಿ ಅಂತೂ ಜಗತ್ತಿನಾಗ ಆಗಲೇ ಇಲ್ಲ. ಸಿರ್ಫ ರಾಯ್ ದೇಕರ್ ಗಯೆ, ಕೇವಲ ಅವರು ಸಲಹೆಯನ್ನು ಕೊಟ್ಟು ಹೋಗಿಬಿಟ್ರು. अभी तुम बच्चों की बुद्धि में है कि कई समय सारे विश्व पर सुख शांति संपत्ति आदि थी. ಈಗ ತಾವು ಮಕ್ಕಳ ಬುದ್ಧಿ ಒಳಗಿದೆ, ಒಂದು ಸಮಯದಲ್ಲಿ ಈ ಜಗತ್ತಿನಲ್ಲಿ ಸುಖ ಶಾಂತಿ ಸಂಪತ್ತಿಯ ಎಲ್ಲನೂ ಕೂಡ ಇತ್ತು ಅಂತಕ್ಕಂಥದ್ದು. ಅಭಿ ನೈ ಹೈ, ಈಗ ಅದು ಇಲ್ಲ. ಫಿರ್ ಹೋನೆ ವಾಲಾ ಹೈ, ಈಗ ಪುನಃ ಮುಂದೆ ಅದು ಆಗುವಂಥದ್ದಿದೆ. ಚಕ್ರ ತೋ ಫಿರೇಗಾನ, ಚಕ್ರ ಅಂಕು ತಿರುಗಲೇಬೇಕಲ್ಲ. ಯಾ ತುಮ್ ಸಂಗಮ್ ಯುಗಿ ಬ್ರಾಹ್ಮಣೋ ಕಿ ಬುದ್ಧಿ ಮೇ ಹೈ. ಇದು ತಾವು ಸಂಗಮ್ ಯುಗಿ ಬ್ರಾಹ್ಮಣರ ಬುದ್ಧಿ ಒಳಗಡೆ ಇದೆ. ತುಮ್ ಜಾನ್ತೆ ಹೋ ಭಾರತ ಫಿರ್ ಸೋನೆ ಕಾ ಬನ್ನ ಹೈ. ಭಾರತ ಪುನಃ ಬಂಗಾರದ ಪಕ್ಷಿ ಆಗುತ್ತದೆ. ಭಾರತ್ ಕೋ ಹಿ ಗೋಲ್ಡನ್ ಸ್ಪೇರೋ ಕಹಾ ಜಾತಾ ಹೈ. ಭಾರತಕ್ಕನೇ ಬಂಗಾರದ ಪಕ್ಷಿ ಅಂತ ಹೇಳಾಗತ್ತೆ. ಬಲ್ ಮಹಿಮಾ ತೋ ಕರ್ತೆ ಹೈ ಪರಂತು ಸಿರ್ಫ್ ಕಹನೆ ಮಾತ್ರ. ಮಹಿಮೆ ಮಾಡ್ತಾರೆ, ಕೇವಲ ಹೇಳಿಕಷ್ಟೇ ಮಹಿಮೆ ಮಾಡ್ತಾರೆ. ತುಮ್ ತೋ ಅಭಿ ಪ್ರಾಕ್ಟಿಕಲ್ ಮೇ ಪುರುಷಾರ್ಥ ಕರ್ ರಹೆ ಹೈ. ತಾವಂತೂ ಈಗ ಅಂಥ ಸ್ವರ್ಣಿಮ ಯುಗಕ್ಕೆ ಹೋಗ್ಲಿಕ್ಕೆ ಪ್ರಾಕ್ಟಿಕಲ್ನಲ್ಲಿ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಜಾನ್ತೆ ಹೋ ಬಾಕಿ ತೋಡೆ ರೋಜ್ ಹೈ ತೋ ಯಹ ಸಬ್ ನರಕ್ ಕೆ ದುನಿಯಾ ಕಿ ಬಾತೆ ಭೂಲ್ ಜಾತಿ ಹೈ. ಬಾಬಾ ಅಂತಾರೆ, ಇನ್ನೇನು ಸ್ವಲ್ಪ ದಿನ ಉಳಿದಿದೆ, ಈ ನರಕದ ದುಃಖಮಯ ಜಗತ್ತೆಲ್ಲ ಮರ್ತು ಹೋಗ್ಬಿಡತ್ತೆ. ತುಮಾರಿ ಬುದ್ಧಿ ಮೇ ಅಬ ಸುಖ ಕಿ ದುನಿಯಾ ಸಾಮ್ನೆ ಕಡಿ ಹೈ. ನಿಮ್ಮ ಬುದ್ಧಿ ಒಳಗಡೆ ಈಗ ಸುಖದ ಜಗತ್ತು ಎದುರುಗಡೆ ಇದೆ. ಜೈಸೆ ಆಗೆ ವಿಲಾಯತ್ ಸೆ ಆತೆ ಥೆ ತೋ ಸಮಜ್ತೆ ಥೆ ಅಭಿ ಬಾಕಿ ತೋಡಾ ಸಮಯ ಹೈ ಪਹੁಂಚನೆ ಕಿ. ಯಾವಾಗ ವಿದೇಶದಿಂದ ಯಾರು ಬರ್ತಿದ್ರಂದರೆ ಇನ್ನೇನು ಸ್ವಲ್ಪ ದಿವಸದಲ್ಲೇ ನಾವು ಹೋಗಿ ಮನೆ ಮುಟ್ತೀವಿ, ನಮ್ಮ ದೇಶವನ್ನು ಮುಟ್ತೀವಿ ಅಂತ ಹೇಳ್ತಾ ಇದ್ರು. ಕ್ಯೋಂಕಿ ಆಗೆ ವಿಲಾಯತ್ ಸೆ ಆನೆ ಮೇ ಬಹುತ ಟೈಮ್ ಲಗ್ತಾ ತಾ. ಮೊದಲು ವಿದೇಶದಿಂದ ಬರಬೇಕು ಅಂದ್ರೆ ಭಾಳ ಸಮಯ ಹಿಡಿತಿತ್ತು, ಯಾಕಂದ್ರೆ ಅವಾಗ ಹಡಗಿನಿಂದ ಅದೆಲ್ಲ ಬರ್ತಿದ್ರಲ್ಲ. ಅಭಿತೋ ಏರೋಪ್ಲೇನ್ ಮೇ ಜಲ್ದಿ ಪਹੁಂಚ್ ಜಾತೆ. ಈಗ ವಿಮಾನದಿಂದ ಬೇಗ ತಲುಪಿಬಿಡ್ತಾರೆ.
अभी तुम बच्चों की बुद्धि में है कि अब हमारे सुख के दिन ಆನೆ है. ಈಗ ತಮ್ಮ ಬುದ್ಧಿ ಒಳಗಡೆ ಏನಿದೆ ಅಂದರೆ ನಮ್ಮ ಸುಖದ ದಿನಗಳು ಬರ್ತಾ ಇವೆ. ಜಿಸ್ಕೆ ಲಿಯೇ ಪುರುಷಾರ್ಥ ಕರ್ ರಹೆ ಹೇ, ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪುರುಷಾರ್ಥ ಮಾಡ್ತಾ ಇದ್ದೀವಿ. ಬಾಬಾನೇ ಪುರುಷಾರ್ಥ ಭೀ ಬಹುತ್ ಸಹಜ ಬನಾಯ ಹೈ. ಬಾಬಾರವ್ರು ಪುರುಷಾರ್ಥನೂ ಕೂಡ ಬಹಳ ಈಸಿ ಮಾಡಿದ್ದಾರೆ. ಡ್ರಾಮಾನುಸಾರ ಕಲ್ ಪಹಲೆ ಮುವಾಫಿಕ್ ಯೇ ಸರ್ಟನ್ ಹೈ. ಡ್ರಾಮಾನುಸಾರವಾಗಿ ಕಲ್ಪದ ಮೊದಲಿನಂತೆ ಇದು ಸರಿ ಇದೆ. तुम देवता थे, देवताओं के कितने ढेर मंदिर बन गए हैं. ನೀವೆಲ್ಲರೂ ದೇವತೆಗಳಾಗಿದ್ದೀರಿ, ಅದಕ್ಕೋಸ್ಕರ ಇವತ್ತು ತಾವು ಕಾಣ್ತಾ ಇದ್ದೀರಿ. ಎಲ್ಲಿ ನೋಡಿದಲ್ಲಿ ದೇವತೆಗಳ ಮಂದಿರಗಳೇ ಇದೆ. ಬಚ್ಚೆ ಜಾನ್ತೆ ಹೇ ಯಾ ಮಂದಿರ ಆದಿ ಬನಾಕರ್ ಕ್ಯಾ ಕರೆಂಗೆ. ಮಕ್ಕಳಿಗೆ ಗೊತ್ತಿದೆ ಈ ಮಂದಿರಗಳನ್ನೆಲ್ಲ ಮಾಡಿ ಏನು ಮಾಡ್ತಾರೆ. ಬಾಕಿ ದಿನ ಕಿತನೆ ಹೇ, ಇನ್ನೇನು ಎಷ್ಟು ದಿನ ಉಳ್ದದ ಈ ಜಗತ್ತಿಗೆ. तुम बच्चे नॉलेज की अथॉरिटी हो, निಮಗೆ ಜ್ಞಾನದ ಅಥಾರಿಟಿ ಇದೆ. कहा भी जाता है परम पिता परमात्मा सर्वशक्तिमान ऑलमिटी अथॉरिटी है. ಅದಕ್ಕೆ ಹೇಳಾಗತ್ತೆ ಪರಂಪಿತ ಪರಮಾತ್ಮ ಸರ್ವಶಕ್ತಿವಂತ ಆಲ್ಮಿಟಿ ಅಥಾರಿಟಿ ಅದಾರ. ತುಮ ಜ್ಞಾನ ಕಿ ಅಥಾರಿಟಿ ಹೋ, ನೀವು ಜ್ಞಾನದ ಅಥಾರಿಟಿ ಉಳ್ಳವರಾಗಿರಿ. ವ ಹೈ ಭಕ್ತಿ ಕಿ ಅಥಾರಿಟಿ. ಶಿವ ಬಾಬಾರವರು ಸರ್ವಶಕ್ತಿವಂತ ಆಲ್ಮಿಟಿ ಅಥಾರಿಟಿ, ನೀವು ಜ್ಞಾನದ ಅಥಾರಿಟಿ, और भक्ति अथॉरिटी. बाप को कहा ही जाता है ऑलमिटी अथॉरिटी. तुम बच्चे नंबरवार पुरुषार्थ अनुसार बन जाते हो. ಬಾಬಾ ಅಂತಾರೆ ಬಾಬಾರವ್ರು ಏನದಾರ ಸರ್ವಶಕ್ತಿವಂತ ಆಲ್ಮಿಟಿ ಅಥಾರಿಟಿ, ತಾವು ಮಕ್ಕಳು ಜ್ಞಾನದ ಅಥಾರಿಟಿ ಉಳ್ಳವರು, ಜಗತ್ತಿನ ಜನ ಎಲ್ಲ ಭಕ್ತಿ ಅಥಾರಿಟಿ ಉಳ್ಳವರು ಅದಾರ. ಬಾಬಾ ಈಗ ಹೇಳ್ತಾರೆ ಆಲ್ಮಿಟಿ ಅಥಾರಿಟಿ ಇದ್ದಾರೆ. तुम बच्चे नंबरवार पुरुषार्थ अनुसार बन जाते हो. ನೀವು ಮಕ್ಕಳು ನಂಬರ್ವಾರ್ ಆಗಿ ಪುರುಷಾರ್ಥ ಅನುಸಾರವಾಗಿ ಆಗ್ತೀರಿ. तुमको सृष्टि के आदि मध्य अंत्य का ज्ञान है. ತಮಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ. जानते हो हम पुरुषार्थ कर रहे हैं बाप से वर्षा पाने का. ನಾವು ಪುರುಷಾರ್ಥ ಮಾಡ್ತಾ ಇದ್ದೀವಿ ತಂದೆಯಿಂದ ಆಸ್ತಿಯನ್ನು ತಗೊಳ್ಳಿಗೋಸ್ಕರ. जो भक्ति की अथॉरिटी है वो सबको भक्ति ही सुनाते हैं. ಯಾರು ಭಕ್ತಿ ಅಥಾರಿಟಿ ಉಳ್ಳವ್ರದಾರ ಅವ್ರು ಏನು ಹೇಳ್ಕೊಡ್ತಾರೆ, ಎಲ್ಲರಿಗೂ ಭಕ್ತಿದೇ ಹೇಳ್ಕೊಡ್ತಾರೆ. ತುಂಬ ಜ್ಞಾನ ಕಿ ಅಥಾರಿಟಿ ಹೋತೋ ಜ್ಞಾನಿ ಸುನಾತೆ ಹೋ, ನೀವು ಜ್ಞಾನದ ಅಥಾರಿಟಿ ಉಳ್ಳವ್ರದ್ರಿ ಜ್ಞಾನನೇ ಹೇಳ್ತೀರಿ. ಸತ್ಯುಗ ಮೇ ಭಕ್ತಿ ಹೋತಾ ಹಿ ನಹೀ ಹೈ, ಯಾಕಂದ್ರೆ ಸತ್ಯುಗದಾಗ ಭಕ್ತಿ ಅನ್ನೋದು ಇರೋದೇ ಇಲ್ಲ. ಪುರಾಣಿ ಏಕ ಭೀ ಹೋತಾ ನಹೀ ಹೈ, ಪೂಜಾರಿ ಏಕ ಭೀ ಹೋತಾ ನಹೀ ಹೈ, ಪೂಜ್ಯ ಹಿ ಪೂಜ್ಯ ಹೈ. ಸತ್ಯುಗದಾಗ ಒಬ್ಬರು ಪೂಜಾರಿ ಇರಲ್ಲ, ಅಲ್ಲಿ ಎಲ್ಲರೂ ಕೂಡ ಪೂಜ್ಯರೇ ಇರ್ತಾರೆ. ಆದಾ ಕಲ್ಪ ಹೈ ಪೂಜ್ಯ, आधा कल्प है पुजारी. भारतवासियों के लिए ही है पूज्यते तो ಸ್ವರ್ಗ ತ. ಭಾರತವಾಸಿಗಳಿಗೋಸ್ಕರನೇ ಹೇಳಾಗತ್ತೆ. ಯಾವಾಗ ಭಾರತವಾಸಿಗಳು ಪೂಜ್ಯ ಇದ್ದರು ಅವಾಗ ಭಾರತ ಸ್ವರ್ಗ ಆಗಿತ್ತು. ಅಭಿ ಭಾರತ ಪೂಜಾರಿ ಹೈ ये ಭಾರತ ನರಕ ಹೋಗಯ. ಈಗ ಭಾರತವಾಸಿಗಳು ಪೂಜಾರಿ ಆಗ್ಯಾರ, ಅದಕ್ಕೆ ಭಾರತ ಅನ್ನೋದು ನರಕ ಆಗ್ಯದ. ತುಂಬ ಬಚ್ಚೆ अब प्रैक्टिकल लाइफ बना रहे हो. ಈಗ ತಾವು ಮಕ್ಕಳು ಪ್ರಾಕ್ಟಿಕಲ್ ಜೀವನವನ್ನು ಮಾಡ್ಕೋತಾ ಇದ್ದೀರಿ. ನಂಬರ್ವಾರ್ ಪುರುಷಾರ್ಥ ಅನುಸಾರ ಸಬ್ಕೋ ಸಮಜಾತೆ रहते हो. ನಂಬರ್ವಾರಾಗಿ ಪುರುಷಾರ್ಥದ ಅನುಸಾರವಾಗಿ ಎಲ್ಲರಿಗೂ ಕೂಡ ವಿಚಾರ ತಿಳಿಸ್ತಾ ಇರ್ತೀರಿ ಮತ್ತು ವೃದ್ಧಿಯನ್ನು ಕೂಡ ಮಾಡ್ತಾ ಇರ್ತೀರಿ. ಡ್ರಾಮಾ ಮೇ ಪಹಲೆ से ही नूंद है. ಈ ಡ್ರಾಮಾದಾಗ ಮೊದಲಿಂದ ಇದು ಫಿಕ್ಸ್ ಇದೆ. ಡ್ರಾಮಾ ತುಮಕೋ ಪುರುಷಾರ್ಥ ಕರಾತೆ रहते हैं, तुम करते रहते हो. ಡ್ರಾಮಾ ಅನುಸಾರವಾಗಿ ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ. जानते हो ड्रामा में हमारा अविनाशी पार्ट है. ಈ ಡ್ರಾಮಾದಾಗ ನಮ್ಮದು ಅವಿನಾಶಿ ಪಾತ್ರ ಇದೆ. ದುನಿಯಾ ಇನ್ ಬಾತೋं को क्या जाने. ಜಗತ್ತಿನ ಜನರಿಗೆ ಮಾತುಗಳ ಬಗ್ಗೆ ಗೊತ್ತೇ ಆಗಲ್ಲ. ಹಮಾರ ಹಿ ಡ್ರಾಮಾ ಮೇ ಪಾರ್ಟ್ ಹೈ. ನಮ್ಮದೇ ಇದು ಈ ಒಂದು ಡ್ರಾಮಾದಾಗ ನಮ್ಮದೇ ಪೂರ್ಣ ಪಾರ್ಟ್ ಇರೋದು. ಜೋ ಕಹೇಗ ವಹಿ ಸಮझेगा ನಾ. ಯಾರು ಹೇಳ್ತಾರೆ ಅವರೇ ತಿಳ್ಕೊತಾರಲ್ಲ. ನಾ ಕಿ ಕೈಸೆ ಹಮಾರ ಇಸ್ ಡ್ರಾಮಾ ಮೇ ಪಾರ್ಟ್ ಹೈ, ಈ ಥರ ನಮ್ದು ಹೆಂಗೆ ಪಾರ್ಟ್ ಅದ. यह सृष्टि चक्र फिरता ही रहता है. ಇದು ಚಕ್ರ ಹಂಗೆ ತಿರುಗ್ತಾ ಇರ್ತದೆ. यह वर्ल्ड की हिस्ट्री जागृति तुम्हारे सिवाय और कोई को मालूम नहीं है. ಇದು ಇತಿಹಾಸ, ಜಗತ್ತಿನ ಇತಿಹಾಸ ಮತ್ತು ಭೂಗೋಳ ನಿಮಗಟ್ಟೆ ಗೊತ್ತದ, ಬೇರೆಯವ್ರಿಗೆ ಯಾರಿಗೆ ಗೊತ್ತಿಲ್ಲ. ಊಂಚಿತೆ ಊಂಚ್ ಕೌನ್ ಹೈ. ಎಲ್ಲರಿಗಿಂತ ಶ್ರೇಷ್ಠ ಯಾರದಾರ. ದುನಿಯಾ ಮೇ ಕೋಯಿ ನೈ ಜಾನ್ತೆ ಹೈ. ಜಗತ್ತಿನಾಗ ಇದನ್ನು ಯಾರೂ ತಿಳ್ಕೊಂಡಿಲ್ಲ. ಋಷಿ ಮುನಿ ಆದಿ ಭೀ ಕಹತೆ ಥೇ ಹಮ್ ನೈ ಜಾನ್ತೆ ಹೈ.
ದ್ವಾಪರ ಯುಗದ ಋಷಿ ಮುನಿಗಳು ಕೂಡ ಏನು ಹೇಳ್ತಾ ಇದ್ರು ಅಂದರೆ ನಾವು ಭಗವಂತನ ತಿಳ್ಕೊಂಡಿಲ್ಲ. ನೇತಿ ನೇತಿ ಕಹತೇತೆ, ನೇತಿ ನೇತಿ ಅಂತ ಹೇಳ್ತಾ ಇದ್ರು. ನೇತಿ ನೇತಿ ಅಂದರೆ ನಮಗೆ ಗೊತ್ತಿಲ್ಲ ಅಂತ. ಅಭಿ ತುಮ್ ಬಚ್ಚೋ ತೋ जानते हो हर रचता बाप है, वह रचता बाप है. ನೀವು ಮಕ್ಕಳು ಎಲ್ಲನೂ ತಿಳ್ಕೊಂಡಿರಿ, ರಚಯಿತ ತಂದೆ ಇದ್ದಾರೆ, ಅವರು ಹಮ್ಕೋ ಪಡಾ ರಹಿ ಹೈ. ಆ ರಚಯಿತ ತಂದೆನೇ ನಮಗೆ ಓದಿಸ್ತಾ ಇದ್ದಾರೆ. ये भी बाबा ने बार बार समझाया है कि यहाँ जब बैठते हो तो देही अभिमानी होकर बैठो. ಇದನ್ನು ಕೂಡ ಬಾಬಾ ನಮಗೆ ಪದೇ ಪದೇ ತಿಳಿಸಿ ಹೇಳಿದ್ದಾರೆ. ನೀವು ಇಲ್ಲಿ ಕೂತ್ಕೋತೀರಿ ಅಂದರೆ ಹೆಂಗೆ ಕೂತ್ಕೋರಿ, आत्माभिमानियाಗಿ ಕೂತ್ಕೋರಿ. एक बाप ही राजयोग सिखाते हैं और वर्ल्ड की हिस्ट्री ಜಾಗೃತಿ समझाते हैं. ಒಬ್ಬ ತಂದೆನೇ ರಾಜಯೋಗವನ್ನು ಕಲಿಸ್ತಾರೆ ಮತ್ತು ಜಗತ್ತಿನ ಇತಿಹಾಸ ಮತ್ತು ಭೂಗೋಳವನ್ನು ಹೇಳ್ಕೊಡ್ತಾರೆ. ಬಾಪ್ कहते मैं कोई ಥಾಟ್ ರೀಡರ್ नहीं हूँ. ಶಿವಬಾಬಾ ಹೇಳ್ತಾರೆ, ನಾ ಯಾವುದೇ ಥಾಟ್ ರೀಡರ್ ಅಲ್ಲ. इतनी बड़ी दुनिया है, इनको क्या बैठ रीड करेंगे. ಇದು ಇಷ್ಟೊಂದು ದೊಡ್ಡ ಜಗತ್ತದ, ಎಲ್ಲ ಕೂತ್ಕೊಂಡು ನಾ ಏನು ಥಾಟ್ ರೀಡ್ ಮಾಡಲಿ. बाप तो खुद कहते हैं मैं ड्रामा की नूंद अनुसार आता हूँ तुम्हें पावन बनाने. ನಾ ಈ ಡ್ರಾಮಾದ ಫಿಕ್ಸ್ ಆಗಿರೋ ಪ್ರಕಾರವಾಗಿ ನಾನು ಬರ್ತೀನಿ, ಬಂದು ನಿಮ್ಮನ್ನು ಪಾವನ ಮಾಡ್ತೀನಿ. ಡ್ರಾಮಾ ಮೇ ಮೇರಾ ಜೋ ಪಾರ್ಟ್ ಹೈ ವಹಿ ಬಜಾತೆ ಆತಾ ಹೂँ. ಡ್ರಾಮಾದಾಗ ನಂದು ಏನು ಪಾರ್ಟ್ ಅದ ಅದನ್ನೇ ಮಾಡ್ತಾ ಬರ್ತೀನಿ. ಬಾಕಿ ಮೈ ಕೊಯ್ ಥಾಟ್ ರೀಡ್ ನೈ ಕರ್ತಾ ಹೂँ. ಬಾಕಿನ ಯಾವುದೇ ವಿಚಾರಗಳನ್ನು ಥಾಟ್ ರೀಡನ್ನು ಮಾಡೋದಿಲ್ಲ. बतलाता हूँ मेरा क्या पार्ट है और तुम क्या पार्ट बजा रहे हो. ನಾ ಹೇಳ್ತೀನಿ ನಂದೇನು ಪಾರ್ಟ್ ಅದ, ನೀವೇನು ಪಾರ್ಟ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಹೇಳ್ತೀನಿ. तुम यह नॉलेज सीखकर दूसरों को सिखला रहे हो. ನೀವು ನನ್ನಿಂದ ಜ್ಞಾನವನ್ನು ಕಲಿತು ಬೇರೆಯವರಿಗೆ ಕಲಿಸ್ತೀರಿ. ಮೇರಾ ಪಾರ್ಟಿ ಹೈ ಪತಿತೋ ಕೋ ಪಾವನ್ ಬನಾನ. ನನ್ನ ಪಾತ್ರನೇ ಏನಾಗಿದೆ ಅಂದರೆ ಪತಿತರನ್ನು ಪಾವನ ಮಾಡುವಂಥದ್ದು. ಯಹ ಭಿ तुम बच्चे जानते हो. ಇದನ್ನು ಕೂಡ ತಾವು ಮಕ್ಕಳೇ ತಿಳ್ಕೊಂಡಿದ್ದೀರಿ. तुम ತಿಥಿ ತಾರೀಖ್ ಆದಿ ಸಬ್ जानते हो. ನೀವು ತಿಥಿ ತಾರೀಖ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೀರಿ. ದುನಿಯಾ ಮೇ ಕೊಯ್ ತೋಡೆ ಜಾನ್ತೆ ಹೈ. ಜಗತ್ತಿನಾಗ ಇದನ್ನು ಯಾರೇ ತಿಳ್ಕೊಂಡಾರ ಅನ್ನತ್ತಾರೆ ಬಾಬಾರವರು. ತುಮಕೋ ಬಾಪ್ ಸಿಕ್ಲಾ ರಹಿ ಹೈ. ಫಿರ್ ಜಬ್ ಯಹ ಚಕ್ರ ಪೂರಾ ಕರೆಂಗೆ ತಬ್ ಫಿರ್ ಬಾಬಾ ಆಯಂಗೆ. ಈಗ ನಮಗೆ ಬಾಬಾರವರೇ ಕಲಿಸ್ಕೊಡ್ತಾ ಇದ್ದಾರೆ. ಯಾವಾಗ ಈ ಚಕ್ರ ಮುಗಿಯೋ ಹಂತಕ್ಕೆ ಬರುತ್ತೆ ಆವಾಗ ಪುನಃ ಶಿವಬಾಬರು ಬಂದು ನಮಗೆ ಕಲಿಸ್ಕೊಡ್ತಾರೆ. ಉಸ್ ಸಮಯ ಜೋ ಸೀನ್ ಚಲಿ ವ ಫಿರ್ ಕಲ್ಪ್ ಬಾದ್ ಚಲೇಗಿ. ಅವಾಗೇನು ಸೀನ್ರಿ ನಡೀತಾ ಇತ್ತು ಅದು ಮತ್ತು ಕಲ್ಪದ ನಂತರನೇ ನಡೆಯುತ್ತೆ. ಏಕ ಸೆಕೆಂಡ್ ಮೇಲೆ ದೂಸರೆ ಸೆ, ಒಂದು ಸೆಕೆಂಡ್ ಇನ್ನೊಂದು ಸೆಕೆಂಡಿನ ಜೊತೆ ಕೂಡಲ್ಲ. ಏನು ನಾಟಕ ಫಿರ್ತಾ ಇರತ್ತೆ. ಇದು 5000 ವರ್ಷದ ನಾಟಕ. ಇದು ಚಕ್ರ ಹಾಕ್ತಾನೆ ಇರತ್ತೆ. ತುಂಬ ಬಚ್ಚೋಕೋ ಬೇಹದ್ಕೆ ನಾಟಕ ಪತಾ ಹೈ. ತಾವು ಮಕ್ಕಳಿಗೆ ಬೇಹದ್ದಿನ ನಾಟಕದ್ದು ಎಲ್ಲವೂ ಕೂಡ ಗೊತ್ತಿದೆ. ಫಿರ್ ಭಿ ತುಮ್ ಗಡಿ ಗಡಿ ಭೂಲ್ ಜಾತೆ ಹೋ. ಪದೇ ಪದೇ ನೀವು ಆದರೂ ಮರ್ತು ಬಿಡ್ತೀರಿ. ಬಾಬಾ कहते तुम सिर्फ याद करो हमारा बाबा बाबा है, वही टीचर है, वही सद्गुरु है. ನಮ್ಮ ತಂದೆ ಅವ್ರ ತಂದೆನೂ ಅದಾರ, ಟೀಚರು ಅದಾರ ಮತ್ತು ಸದ್ಗುರುನು ಕೂಡ ಅದಾರ. ತುಮಾರಿ ಬುದ್ಧಿ ಉಸ್ ತರಫ್ ಚಲಿ ಜಾನಿ ಚಾಯಿ. ನಮ್ಮ ಬುದ್ಧಿ ಆ ಕಡೆ ಹೋಗಿಬಿಡ್ಬೇಕು. ಆತ್ಮ ಖುಷ್ ಹೋತಿ ಹೈ ಬಾಪ್ಗೆ ಮಹಿಮಾ ಸುನ್ಕರ್. ತಂದೆ ಮಹಿಮೆಯನ್ನು ಕೇಳಿ ಆತ್ಮ ಏನಾಗತ್ತೆ, ಭಾಳ ಖುಷಿಯಾಗಿಬಿಡತ್ತೆ. ಸಬ್ ಕತೆ ಹೈ ಹಮಾರಾ ಬಾಬಾ ಬಾಬಾ ಹೈ, ಟೀಚರ್ ಹೈ, ವಹ ಸಚ್ಚಾ ಹಿ ಹೈ. ಬಾಬಾರವ್ರನ್ನ ಎಲ್ಲರೂ ಮಹಿಮೆ ಮಾಡ್ತಾರೆ. ನಮ್ಮ ತಂದೆ, ನಮ್ಮ ಟೀಚರ್, ಅವರು ಸತ್ಯವಾಗಿದ್ದಾರೆ. ಪಢಾಯಿ ಬಿ ಸಚ್ಚಿ ರೀತಿ ಪೂರಿಗೆ ಹೈ. ವಿದ್ಯೆನೂ ಕೂಡ ಸತ್ಯ ರೂಪದಲ್ಲಿ ಪೂರ್ಣ ಇದೆ. ಉನ್ನ ಮನುಷ್ಯ ಕಿ ಪಢಾಯಿ ಅಧೂರಿ ಹೈ. ಬಾಬಾ ಕೊಡುವಂಥ ವಿದ್ಯೆ ಪೂರ್ಣ ಇದೆ, ಆದರೆ ಅವ್ರದ್ದೇನಿದೆ ಲೌಕಿಕದವ್ರದ್ದು ಅವ್ರದ್ದು ಅರ್ಧಂಬರ್ಧ ಇದೆ ಅಂತಾರೆ ಬಾಬಾರವರು. तो तुम बच्चों की बुद्धि में कितनी खुशी होनी चाहिए. बड़ा इम्तिहान पास करने वालों की बुद्धि में ಜಾಸ್ತಿ ಖುಷಿ रहती है. ಬಾಬಾ ಅಂತಾರೆ ನಿಮ್ಮ ಬುದ್ಧಿ ಒಳಗೆ ಎಷ್ಟು ಖುಷಿ ಇರಬೇಕು. ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡೋಂಥವ್ರ ಬುದ್ಧಿ ಒಳಗಡೆ ಖುಷಿ ಇರ್ತದೆ. तुम कितना ऊंच पढ़ते हो तो कितनी ಕಾಪರಿ ಖುಷಿ ಹೋನಿ चाहिए. ನೀವು ಎಷ್ಟು ಶ್ರೇಷ್ಠ ಪದವಿ ಪಡಿತೀರಿ ಅಂತಂದ್ರೆ, ನೀವು ಎಷ್ಟು ಶ್ರೇಷ್ಠ
ವಿದ್ಯೆಯನ್ನು ಓದ್ತೀರಿ ಅಂತಂದ್ರೆ ನಿಮ್ಗೆ ಎಷ್ಟೊಂದು ಖುಷಿ ಆಗಬೇಕು. ಭಗವಾನ್ ಬಾಬಾ ಬೇಹದ್ ಕಾ ಬಾಪ್ ಹಮ್ಕೋ ಪಡಾ ರಹೆ. ಭಗವಂತ ತಂದೆ, ಬೇಹದ್ದಿನ ತಂದೆ ನಮಗೆ ಓದಿಸ್ತಾ ಇದ್ದಾರೆ. ತುಮಾರೇ ರೋಮಾಂಚ್ ಕಡೆ ಹೋ ಜಾನಾ ಚಾಹಿಯೆ. ಇದರಿಂದ ನಿಮ್ಮ ರೋಮಾಂಚ ಆಗಿಬಿಡಬೇಕು, ಎದ್ದು ನಿಂತ್ಕೊಂಡ್ಬಿಡ, ರೋಮ ಎದ್ದು ನಿಂತ್ಕೊಂಡ್ಬಿಡಬೇಕು. ವಹಿ ಎಪಿಸೋಡ್ ರಿಪೀಟ್ ಹೋ ರಹಾ ಹೈ. ಹಿಂದಿಂದೇ ಎಪಿಸೋಡ್ ಇದು ರಿಪೀಟ್ ಆಗ್ತಾ ಇದೆ. ಶಿವಾಯ್ ತುಮಾರೇ ಕಿಸ್ಕೋ ಪತಾ ನಹೀ ಹೈ. ಇದು ನಿಮ್ಮನ್ನು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲೇ ಇಲ್ಲ. ಕಲ್ಪ್ ಕಿ ಆಯು ಹಿ ಬಡಾ ದಿ ಹೈ. ಕಲ್ಪದ ಆಯುಷ್ನು ಹೆಚ್ಚು ಮಾಡಿದ್ದಾರೆ. ತುಮಾರಿ ವೃದ್ಧಿ ಮೇ ಅಬ್ 5000 ವರ್ಷ ಕಿ ಸಾರಿ ಸ್ಟೋರಿ ಚಕ್ರ ಖಾತಿ ರಹತಿ ಹೈ. ನಿಮ್ಮ ಬುದ್ಧಿ ಒಳಗಡೆ ಇದೆ 5000 ವರ್ಷ ಇದು ಒಂದು ಸ್ಟೋರಿ ಐತಿ ಅಂತಕ್ಕಂಥದ್ದು ನಿಮ್ಮ ಬುದ್ಧಿ ಒಳಗೆ ಚಕ್ರ ಹಾಕ್ತಾ ಇರತ್ತೆ. ಜಿಸ್ಕೋ ಈ ಸ್ವದರ್ಶನ ಚಕ್ರ ಕಹತಾ ಹೈ. ಅದಕ್ಕೆ ಸ್ವದರ್ಶನ ಚಕ್ರ ಅಂತ ಹೇಳಾಗತ್ತೆ. ಬಚ್ಚೆ ಕಹತೆ ಹೈ ಬಾಬಾ ತೂಫಾನ್ ಬಹುತ್ ಆತೆ ಹೈ ಹಮ್ ಭೂಲ್ ಜಾತೆ ಹೈ. ಮಕ್ಕಳು ತಂದೆಗೆ ಹೇಳ್ತಾರೆ, ಬಾಬಾ ನಮಗೆ ಬಿರುಗಾಳಿಗಳು ಭಾಳ ಬರ್ತವೆ, ಹಮ್ ಭೂಲ್ ಜಾತೆ, ಅದರಿಂದ ನಾವು ನಿಮ್ಮನ್ನು ಮರ್ತು ಬಿಡ್ತೀವಿ ಬಾಬಾ ಅಂತ ಹೇಳ್ತಾರೆ. ಬಾಬಾ ಕಹತೆ ತುಮ್ ಕಿಸ್ಕೋ ಭೂಲ್ ಜಾತೆ ಹೋ. ನೀವು ಯಾರನ್ನ ಮರಿತೀರಿ? बाप जो तुमको डबल सिरताज विश्व का मालिक बनाते उनको तुम कैसे भूलते हो. ಬಾಬಾರವರು ನಮಗೆ ಡಬಲ್ ಕಿರೀಟಕ್ಕೆ ಯೋಗ್ಯರನ್ನಾಗಿ ಮಾಡ್ತಾರೆ, ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ ಅಂದ್ರೆ ಅವ್ರನ್ನ ಹೆಂಗೆ ಮರಿತೀರಿ? ದೂಸರೆ ಕಿಸ್ಕೋ ನೈ ಭೂಲ್ತೆ ಹೋ. ಹಂಗೆ ನೋಡಿದ್ರೆ ಬೇರೆ ಯಾರನ್ನೂ ಮರೀದಿಲ್ಲ ನೀವು, ನಾನು ಒಬ್ಬನೇ ಮರಿತೀರಿ. ಸ್ತ್ರೀ, ಬಾಲ್, ಬಚ್ಚೆ, ಚಾಚಾ, ಮಾಮಾ, ಮಿತ್ರ, ಸಂಬಂಧಿ ಸಭಿ ಅಭಿ ಸಬ್ ಯಾದ್ ಹೈ. ನಿಮಗೆಲ್ಲ ನೆನಪದಾರ. ಬಾಕಿ ಇಸ್ ಬಾತ್ ಕೋ ತುಮ್ ಭೂಲ್ತೆ ಕ್ಯೋ ಹೋ ಅಂದಮೇಲೆ ಇವೆಲ್ಲ ಮಾತುಗಳು ನಿಮ್ಮೆಲ್ಲರ ಬುದ್ಧಿ ಒಳಗೆ ತುಮಾರಿ ಯುದ್ಧ ಇಸ್ ಬಾದ್ ಮೇ ಇಸ್ ಯಾದ್ ಮೇ ಹೈ. ಬಾಬಾ ಅಂತಾರೆ ನಿಮ್ಮದು ಯುದ್ಧ ಇರೋದು ಯಾವಾಗಂದ್ರೆ ತಂದೆ ನೆನಪಿನಲ್ಲಿ. ಜಿತನಾ ಹೊಸಕ್ಕೆ ಯಾದ್ ಕರ್ನ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೆನಪು ಮಾಡಿರಿ. ಬಚ್ಚೋं को अपनी उन्नति के लिए सवेरे सवेरे उठ बाप को याद में सैर करना चाहिए. ಬಾಬಾರವರು ಮಕ್ಕಳಿಗೆ ಉನ್ನತಿಯನ್ನು ಮಾಡ್ಕೊಳ್ಳಿಕ್ಕೆ ಬೆಳಗ್ಗೆ ಅಮೃತ ವೇಳೆ ಎದ್ದು ತಂದೆ ಜೊತೆ ಸೇರ್ ಮಾಡ್ಕೋಬೇಕು ಅಥವಾ ವಾಕಿಂಗ್ ಮಾಡಬೇಕು. ತುಮ್ ಛತ್ತೋ ಪರ್ ವಾ ಬಾಹರ್ ठंडी हवा में चले जाओ. ನೀವು ಹೊರಗಡೆ ತಣ್ಣ ಗಾಳಿ ಒಳಗೆ ಛತ್ ಮೇಲೆ ಸುತ್ತಾಡ್ತಾ ಇರಿ. ಯಹೀ ಆಕರ್ ಬೈಟ್ನಾ ಕೊಯ್ ಜರೂರಿ ನಹೀ ಹೈ. ಇಲ್ಲೇ ಬಂದು ಕೂತ್ಕೋಬೇಕಂತ ನಿಯಮ ಇಲ್ಲ. ಬಾಹರ್ ಭೀ ಜಾ ಸಕ್ತೆ, ಹೊರಗಡೆನೂ ವಾಕಿಂಗ್ ಮಾಡ್ಕೊತ ಹೋಗ್ಬೋದು. ಸವೇರೆ ಮೇ ಅಂದರೆ ಇಲ್ಲೇ ಸೆಂಟ್ರ್ನಲ್ಲೇ ಬಂದು ಕೂತ್ಕೊಂಡೆ ಯೋಗ ಮಾಡಬೇಕು ಅಂತೇನಿಲ್ಲ. ನೀವು ಹೊರಗಡೆ ವಾಕಿಂಗ್ ಮಾಡ್ಕೊತ ಹೋಗಿನೂ ಕೂಡ ಯೋಗ ಮಾಡ್ಬೋದು. ಕೊಯ್ ಜರೂರಿ ನಹೀ ಹೈ, ಬಾಹರ್ ಭೀ ಜಾ ಸಕ್ತೆ ಹೈ. सवेरे के टाइम कोई डर आदि की बात नहीं रहती है. ಬೆಳಗ್ಗೆ ಸಮಯದಾಗ ಯಾವುದೇ ಭಯದ ವಾತಾವರಣ ಇರುವುದಿಲ್ಲ. ಬಾಹರ್ ಮೇ ಜಾಕರ್ ಪೈದಲ್ ಕರೋ, ಹೊರಗಡೆ ಹೋಗಿ ವಾಕಿಂಗ್ ಮಾಡಿ. ಆಪಸ್ ಮೇ ಯಹಿ ಬಾತೆ ಕರ್ತೆ ರಹೋ. ದೇಕೆ ಕೌನ್ ಬಾಬಾ ತೋ ಜಾಸ್ತಿ ಯಾದ್ ಕರ್ತೆ. ಪರಸ್ಪರದಲ್ಲಿ ಮಾತಾಡ್ತಾ ಹೋಗ್ರಿ, ಯಾರ ತಂದೆಯನ್ನು ಹೆಚ್ಚು ನೆನಪು ಮಾಡ್ತಾರೆ. ಫಿರ್ ಬತಾನಾ ಚಾಹಿಯೆ ಕಿತನಾ ಸಮಯ ಹಮ್ನೆ ಯಾದ್ ಕಿಯಾ. ನಂತರ ಹೇಳಬೇಕು ನಾವು ಎಷ್ಟು ಟೈಮ್ ತಂದೆಯನ್ನು ನೆನಪು ಮಾಡಿದ್ದೀವಿ. फिर बताना चाहिए. बाकी समय हमारी बुद्धि कहाँ गई, ಉಳ್ಕಿದ ಸಮಯದ ನಮ್ಮ ಬುದ್ಧಿ ಎಲ್ಲೆಲ್ಲಿ ಹೋಯಿತು. ಇಸ್ಕೋ ಕಹಾ ಜಾತಾ ಹೈ ಏಕ ದೋ ಮೇ ಉನ್ನತಿ ಕೋ ಪಾನ. ಇದಕ್ಕೆ ಹೇಳಾಗತ್ತೆ ಒಬ್ಬರು ಇನ್ನೊಬ್ಬರಲ್ಲಿ ಉನ್ನತಿಯನ್ನು ಹೊಂದತಕ್ಕಂಥದ್ದು. ನೋಟ್ ಕರೋ ಕಿತನಾ ಸಮಯ ಬಾಪ್ಕೋ ಯಾದ್ ಕಿಯಾ. ನಾವು ಎಷ್ಟು ಸಮಯ ಬಾಬಾರವ್ರು ನೆನಪು ಮಾಡಿದ್ದೀವಿ ಇದನ್ನು ನೋಟ್ ಮಾಡಿರಿ. ಬಾಬಾ ಕಿ ಜೋ ಪ್ರಾಕ್ಟೀಸ್ ಹೈ वो बतलाते हैं. ಬಾಬಾ ಏನು ಪ್ರಾಕ್ಟೀಸ್ ಮಾಡ್ತಾರೆ ಅದನ್ನು ಹೇಳ್ತಾರೆ. ಯಾದ್ ಮೇ ತುಮ್ 1 ಗಂಟೆ ಪೈದಲ್ ಕರೋ ತೋ ಭಿ ಟಾಂಗೆ ತಕ್ಕಿಂಗೆ ನೈ. ತಂದೆ ನೆನಪಿನಲ್ಲಿ 1 ಗಂಟೆ ವಾಕಿಂಗ್ ಮಾಡಿದರೂ ಕೂಡ ನಡೆದರೂ ಕೂಡ ನಿಮಗೆ ಒಟ್ಟ ಕಾಲು ನೋವು ಆಗೋದಿಲ್ಲ. ಯಾದ್ ಸೇ ತುಮಾರೆ ಕಿತನೆ ಪಾಪ ಕಟ್ ಹೋ ಜಾಯೆಂಗೆ. ತಂದೆ ನೆನಪಿನಿಂದ ನಿಮ್ಗೆ ಎಷ್ಟು ಪಾಪ ಕಟ್ ಆಗತ್ತೆ. ಚಕ್ರ ಕೋ ತೋ ತುಮ್ ಜಾನ್ತೆ ಹೋ. रात दिन तुमको अब यही बुद्धि में है कि हम अभी घर जाते हैं.
ಚಕ್ರದ್ದು ಕೂಡ ನೀವು ತಿಳ್ಕೊಂಡಿರಿ. ಹಗಲು ರಾತ್ರಿ ನಿಮಗೆ ಇದೇ ಬುದ್ಧಿ ಒಳಗೈತಿ. ಈಗ ನಾವು ವಾಪಸ್ ಮನೆಗೆ ಹೋಗ್ತೀವಿ. पुरुषार्थ करते हो, ಕಲಿಯುಗಿ ಮನುಷ್ಯಕ್ಕೂ ಜರಾ ಭೀ ಪತಾ नहीं है. ನೀವು ಪುರುಷಾರ್ಥ ಮಾಡ್ಲಾಗತ್ತೀರಿ ವಾಪಸ್ ಮನೆಗೆ ಹೋಗುವಂಥದ್ದು. ಆದರೆ ಕಲಿಯುಗದ ಮನುಷ್ಯರಿಗೆ ಇದು ಸ್ವಲ್ಪನೂ ಕೂಡ ಗೊತ್ತಿಲ್ಲ. ಮುಕ್ತಿ के लिए कितनी भक्ति करते रहते हैं. ಮುಕ್ತಿಗೋಸ್ಕರ ಎಷ್ಟೊಂದು ಭಕ್ತಿ ಮಾಡ್ತಾ ಇರ್ತಾರೆ. ಅನೇಕ ಮತೆ है, ಅನೇಕ ಮತ ಪಂಥ ಎಲ್ಲ ಜಾಸ್ತಿ ಇದ್ದಾವೆ. ತುಮ್ ಬ್ರಾಹ್ಮಣಕ್ಕೆ ಹೈ ಏಕ ಮತ್. ಆದ್ರೆ ನಾವು ಬ್ರಾಹ್ಮಣರದ್ದು ಒಂದೇ ಮತ. ಜೋ ಬ್ರಾಹ್ಮಣ ಬಂತೆ ಹೇ ಉನ್ ಸಬ್ ಕಿ ಹೈ ಶ್ರೀಮತ್. ಯಾರು ಬ್ರಾಹ್ಮಣರಾಗ್ತಾರೆ ಅವರು ಎಲ್ಲರದು ಏನಿದೆ ಅಂದರೆ ಶ್ರೀಮತ ಇದೆ. ತುಮ್ ಬಾಪ್ ಕಿ ಶ್ರೀಮತ್ ಸೆ ದೇವತಾ ಬಂತೆ ಹೋ. ನೀವು ತಂದೆ ಶ್ರೀಮತದಿಂದ ದೇವತೆಗಳಾಗ್ತೀರಿ. ದೇವತಾಮಕ್ಕೆ ಕೊಯ್ ಶ್ರೀಮತ್ ನೈ ಹೇ. ದೇವತೆಗಳದ್ದು ಎಲ್ಲಿ ಶ್ರೀಮತ ಅನ್ನೋದಿಲ್ಲ. ಶ್ರೀಮತ್ ಅಭಿ ಹಿ ತುಮ್ ಬ್ರಾಹ್ಮಣಕ್ಕೂ ಮಿಲ್ತಿ ಹೇ. ಶ್ರೀಮತ್ ಅನ್ನೋದು ತಾವು ಮಕ್ಕಳಿಗೆ ಈಗ ತಾವು ಬ್ರಾಹ್ಮಣರಿಗೆ ಈಗ ಸಿಗತ್ತೆ. ಭಗವಾನ್ ಹೈ ನಿರಾಕಾರ. ಭಗವಂತ ನಿರಾಕಾರ ತಂದಿದ್ದಾರೆ. ಜೋ ತುಮको राजयोग सिखलाते हैं जिससे तुम अपना राज्य भाग्य ले कितना ऊंच विश्व का मालिक बनते हो. ತಾವು ಮಕ್ಕಳು ರಾಜಯೋಗವನ್ನು ಕಲಿತು ಅದರಿಂದ ತಮ್ಮ ರಾಜ್ಯ ಭಾಗ್ಯವನ್ನು ಶ್ರೇಷ್ಠ ವಿಶ್ವದ ಮಾಲೀಕತ್ವವನ್ನು ಪಡ್ಕೋತೀರಿ. ಭಕ್ತಿ ಮಾರ್ಗ ಮೇ ವೇದ ಶಾಸ್ತ್ರ ಆದಿ ಕಿತನೆ ಢೇರ್ ಕೆ ಢೇರ್ ಹೈ. ಭಕ್ತಿ ಮಾರ್ಗ ನೋಡ್ರಿ ಎಷ್ಟೊಂದು ವೇದ ಶಾಸ್ತ್ರ ರಾಮಾಯಣ ಮಹಾಭಾರತ ಎಷ್ಟೊಂದು ಅದಾವು. ಪರಂತು ಕಾಮ್ ಕಿ ಸಿರ್ಫ್ ಏಕ ಗೀತಾಯಿ ಹೈ. ಅಷ್ಟೆಲ್ಲ ಗ್ರಂಥ ಇದ್ರೂ ಕೂಡ ಕೆಲಸಕ್ಕೆ ಬರೋದು ಅದ್ರಾಗ ಯಾವುದಂದ್ರೆ ಭಗವದ್ಗೀತೆ ಒಂದೇ. ಭಗವಾನ್ ಆಕರ್ ರಾಜಯೋಗ ಸಿಕ್ಲಾತೆ ಹೇ. ಭಗವಂತ ಬಂದು ನಮಗೆ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ತುಮಕೋ ಹಿ ಗೀತಾ ಕಹಾ ಜಾತಾ ಹೈ. ಉನ್ಕೋ ಹಿ ಗೀತಾ ಕಹಾ ಜಾತಾ ಹೈ. ಬಾಬಾರವ್ರು ಏನು ಕಲಿಸ್ತಾರೆ ರಾಜಯೋಗ ಅದಕ್ಕೆ ಭಗವದ್ಗೀತೆ ಅಂತ ಹೇಳಾಗತ್ತೆ. ಅಭಿ ತುಮ್ ಬಾಪ್ ಸೆ ಪಡ್ತೆ ಹೋ ಜಿಸ್ಸೆ ಸ್ವರ್ಗ ರಾಜ್ಯ ಪಾತೆ ಹೋ. ಈಗ ನೀವು ತಂದೆಯಿಂದ ಓದ್ತೀರಿ, ಯಾರಿಂದ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡ್ಕೋತೀರಿ. ಜಿಸ್ನೆ ಪಡ ಉಸ್ನೆ ಲಿಯಾ. ಬಾಬಾರವ್ರು ಯಾರಿಗೆ ಓದಿಸಿದ್ರು ಅವ್ರು ಪಡ್ಕೊಂಡ್ರು. ಡ್ರಾಮಾ ಮೇ ಪಾರ್ಟ್ ಹೈನ. ಈ ನಾಟಕದಲ್ಲಿ ಪಾರ್ಟ್ ಇದೆ ಅಲ್ವಾ. ಜ್ಞಾನ ಶೂನ್ಯ ವಾಲ ಜ್ಞಾನ ಸಾಗರ್ ಏಕಿ ಬಾಪ್ ಹೈ. ಜ್ಞಾನವನ್ನು ಹೇಳಿಕೊಡುವಂಥವರು ಜ್ಞಾನ ಸಾಗರ ಒಬ್ಬರೇ ತಂದೆ ಇದ್ದಾರೆ. वो ड्रामा प्लान अनुसार कलयुग के अंत, कलयुग के आदि, सतयुग के आदि संगम पर आते है. ಕಲಿಯುಗದ ಕೊನೆಗೆ ಸತ್ಯುಗದ ಆದಿ ಎರಡಕ್ಕೂ ನಡುವಿರುವಂಥ ಸಂಗಮ ಯುಗದಲ್ಲೇ ಆ ತಂದೆ ಬರ್ತಾರೆ. कोई भी बात में मुंझो नहीं. ಯಾವ ಮಾತಿನಲ್ಲಿ ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಬಾಪ್ ಇಸ್ಮೆ ಆಕರ್ ಪಡಾತೆ ಹೇ ಅವ್ರು ಕೊಯ್ ಬಿ ಪಡಾ ನ ಸಕೆ. ಬಾಬಾರವರು ಬ್ರಹ್ಮಾರವ್ರ ಶರೀರ ಬಂದು ನಮಗೆ ಓದಿಸ್ತಾರೆ. ಈ ರೀತಿ ಯಾರು ಓದಿಸ್ಲಿಕ್ಕೆ ಆಗಲ್ಲ. ಯಾವ ದಾದಾ ಬಿ ಆಗೆ कोई से पढ़ा हुआ होता तो और भी बहुत उनसे ಪಡೆ ಹುಯೇ ಹೋತೈತೆ. ಈ ಬ್ರಹ್ಮ ಬಾಬರು ಕೂಡ ಯಾರೆಂದರೆ ವಿದ್ಯೆಯನ್ನು ಓದ್ದವ್ರು ಇದ್ರಂದ್ರೆ ಇವ್ರು ಹಾಗೆ ಅನೇಕರು ಇರೋರು ವಿದ್ಯೆಯನ್ನು ಓದಿರ್ತಕ್ಕಂಥವ್ರು. ಬಾಪ್ ತೋ ಕತೆ ಹೇ ಇನ್ನು ಗುರು ಆದಿ ಸಬ್ ಕಾ ಉದ್ಧಾರ ಕರ್ನೆ ಮೈ ಆತಾ ಹೂँ. ಶಿವ ಬಾಬರು ಹೇಳ್ತಾರೆ, ನಾ ಇವೆಲ್ಲ ಸಾಧು ಸಂತರು ಗುರುಗಳ ಉದ್ಧಾರ ಮಾಡಲಿಕ್ಕೆ ನಾ ಬರ್ತೀನಿ. ಅಭಿ ತುಂಬ ಬಚ್ಚೋಕಿ ಏಮ ಅಬ್ಜೆಕ್ಟ್ ಸಾಮನೆ ಕಡೆ ಹೇ. ತಾವು ಮಕ್ಕಳ ಗುರಿ ಉದ್ದೇಶ ತಮ್ಮ ಎದುರುಗಡೆ ಇದೆ. ಹಮ್ ಯಹ ಬಂತೆ ಹೇ. ನಾವು ಈ ಥರ ಲಕ್ಷ್ಮೀನಾರಾಯಣ ಆಗ್ತೀವಿ. ಯ ಹೈ ನರಸಿಂಹನಾರಾಯಣ ಬನ್ನೇಕಿ ಸತ್ಯಕಥಾ. ಈಗ ನಾವು ಕೇಳ್ತಾ ಇರುವಂಥ ಬಾಬಾರ ಮಹಾವಾಕ್ಯಗಳು ಸತ್ಯವಾದಂಥ ನಾರಾಯಣನ ಕತೆ ಇದು. ಉನ್ಕಿ ಫಿರ್ ಭಕ್ತಿ ಮಾರ್ಗ ಮೇ ಮಹಿಮಾ ಚಲ್ತೆ. ಅವ್ರದ್ದೇ ಭಕ್ತಿ ಮಾರ್ಗದಲ್ಲಿ ಮಹಿಮೆ ನಡೆಯುತ್ತೆ. ಭಕ್ತಿ ಮಾರ್ಗಕ್ಕೆ ರಸಮ್ ಚಲ್ತಿ ಆತಿ ಹೇ. ಭಕ್ತಿ ಮಾರ್ಗದ ಪದ್ಧತಿಗೆ ನಡ್ಕೊಂಡೇ ಬರುತ್ತೆ. ಅಭಿ ಈ ರಾವಣ ರಾಜ್ಯ ಪೂರಾ ಹೋನಾ ಹೈ. ಈಗ ಈ ರಾವಣ ರಾಜ್ಯ ಪೂರ್ಣ ಆಗಬೇಕು. ತುಮ್ ಅಭಿ ದಸರಾ ಆದಿ ಮೇ ಥೋಡೆ ಜಾಯಂಗೆ. ಬಾಬಾ ಅಂತಾರೆ, ನೀವು ಏನಾದರೂ ದಸರಾದಾಗ ಅದು ಹೊಕ್ಕಿರೇನು ಅಂತಾರೆ. ಬಾಬಾರ ನೋಡ್ಲಿಕ್ಕೆ ಹೊಕ್ಕಿರೇನು. ತುಮ್ ತೋಸ್ ಸಮಜೆ ಹಿಂಗೆ ಯಹ ಕ್ಯಾ ಕರ್ತೆ. ನೀವು ಇದನ್ನ ಎಲ್ಲರಿಗೂ ತಿಳಿಸಿ ಹೇಳ್ತೀರಿ. ಇವ್ರು ಏನೇನು ಮಾಡ್ತಾರೆ. ಇವತ್ತು ಬೇಬೀಸ್ ಕಾಮ್ ಹೈ. ಬಾಬಾ ಅಂತಾರೆ, ಇದು ಯಾರ ಕೆಲಸ ಅಂದರೆ ಸಣ್ಣ ಮಕ್ಕಳ ಕೆಲಸ. ಬಡೆ ಬಡೆ ಆದಮಿ ದೇಖ್ನೆ ಜಾತೆ ಹೈ. ದೊಡ್ಡ ದೊಡ್ಡ ವ್ಯಕ್ತಿ ನೋಡ್ಲಕ್ಕೆ ಹೋಗ್ತಾರೆ. ರಾವಣಕ್ಕೂ ಕೈಸೆ ಜಲಾತೆ ಹೈ. ಯ ಹೈ ಕೌನ್ ಕೊಯ್ ಬತಾ ನ ಸಕೆ. ದೊಡ್ಡ ದೊಡ್ಡವರು ನೋಡ್ಲಕ್ಕೆ ಹೋಗ್ತಾರೆ ರಾವಣನ ಸುಡುವಂಥದ್ದು. ಇವ್ರು ಯಾರು ಅನ್ನೋದು ಯಾರಿಗೆ ಕೂಡ ಗೊತ್ತಿಲ್ಲ. ರಾವಣ ರಾಜ್ಯ ಹೈನ, ಇದು ರಾವಣ ರಾಜ್ಯದ. ಅದಕ್ಕೆ ರಾವಣ ಅನ್ನೋದು ಯಾರು ಅನ್ನೋದು ಗೊತ್ತಿಲ್ಲ. ದಸರೆ ಆದಿಮೆ ಕಿತನಾ ಖುಷಿ ಮನಾತೆ. ದಸರೆಯಲ್ಲಿ ಎಷ್ಟು ಖುಷಿಯನ್ನು ಅನುಭವ ಮಾಡ್ತಾರೆ. जिसमें रावण को जलाते आते हैं. ಇದರಲ್ಲಿ ರಾವಣನ ಸುಡ್ತಾ ಬರ್ತಾರೆ. ದುಃಖ भी चला जाता है.
ದುಃಖನೇ ಹೋಗಿಬಿಡುತ್ತೆ. ಕುಚ್ ಭೀ ಸಮಜ್ ನೈ ಆಯೆ ಏನೋ ಅದ್ರ ಬಗ್ಗೆ ಗೊತ್ತೇ ಆಗೋದಿಲ್ಲ. ಅಭಿ ತುಮ್ ಜಾನ್ತೆ ಹೋ ಹಮ್ ಕಿತನೆ ಬೇಸಮಜ್ತೆ. ನಿಮಗೆ ಗೊತ್ತಿದೆ ನಾವು ಮೊದಲು ಎಷ್ಟು ಬೇಸಮಜ್ ಇದ್ದೀವಿ, ಅಂದ್ರೆ ಅಜ್ಞಾನಿಗಳಿದ್ದೀವಿ. ರಾವಣ ಬೇಸಮಜ್ ಬನಾದೈತೆ, ನಮ್ಮನ್ನು ರಾವಣ ಈ ಥರ ತಿಳುವಳಿಕೆ ಹೀನರನ್ನಾಗಿ ಮಾಡಿಬಿಡ್ತಾನೆ. ಅಭಿ ತುಮ್ ಕತೆ ಹೋ ಬಾಬಾ ಹಮ ಲಕ್ಷ್ಮೀನಾರಾಯಣ ಜರೂರ್ ಬನಿಗೆ. ಈಗ ನೀವು ಹೇಳ್ತೀರಿ ಬಾಬಾ ನಾವೀಗ ಸತ್ಯುಗದ ಲಕ್ಷ್ಮೀನಾರಾಯಣ ಖಂಡಿತವಾಗಿಯೂ ಆಗ್ತೀವಿ. ಹಮ್ ಕೊಯ್ ಕಮ್ ಪುರುಷಾರ್ಥಿ ತೋಡೆ ಕರೆಂಗೆ. ನಾವು ಕಡಿಮೆ ಪುರುಷಾರ್ಥಿ ಯಾಕೆ ಮಾಡೋಣ. ಯಹ ಏಕಿ ಸ್ಕೂಲ್ ಹೈ, ಪಢಾಯಿ ಬಹುತ್ ಸಹಜ ಹೈ. ಇದು ಒಂದೇ ಸಾಲಿ, ವಿದ್ಯೆನೂ ಕೂಡ ಭಾಳ ಸರಳದ. ಬೂಢಿ ಬೂಢಿ ಮಾತಾಯೇ ಅವ್ರು ಕುಚ್ ಭೀ ಯಾದ್ ಕರ್ ಸಕ್ತಿ ತೋ ನೈ ಕರ್ ಸಕ್ತಿ ತೋ ಸಿರ್ಫ್ ಬಾಪ್ ಕೋ ಯಾದ್ ಕರೋ. ಬಾಬಾ ಅಂತಾರೆ ವಯಸ್ಸಾದಂಥ ಮಾತೇ ಇರೋದು. ಅವ್ರಿಗೇನು ನೆನಪು ಮಾಡಲಿಕ್ಕೆ ಅವ್ರಿಗೇನು ಮಾಡ್ಲಿಕ್ಕೆ ಬರ್ಲಿಕ್ಕಂದ್ರೆ ಕೇವಲ ತಂದೆ ನೆನಪು ಮಾಡಲಿ. ಬಾಪ್ ಕೋ ಯಾದ್ ಕರೋ. ಮುಖ से तो राम तो कहते हैं ना, ಮುಖದಿಂದ ರಾಮ ರಾಮ ಅಂತ ಹೇಳ್ತೀರ. ಬಾಬಾ ये बहुत सहज बताते हैं. तुम आत्मा हो, परमात्मा बाप को याद करो तो तुम्हारा ಬೇಡ ಪಾರ್ हो जाएगा. ಈಗ ಶಿವ ಬಾಬಾ ಭಾಳ ಸರಳವಾಗಿ ಹೇಳ್ತಾರೆ, ನೀವು ಆತ್ಮ ಅದಿರಿ, ನಿಮ್ಮ ಆತ್ಮ ತಂದೆ ಪರಮಾತ್ಮ ಅದರ. ಪರಮಾತ್ಮ ತಂದೆ ನೆನಪು ಮಾಡೋದ್ರಿಂದ ನಿಮ್ಮ ಜೀವನ ರೂಪಿ ನೌಕೆ ಪಾರಾಗಿಬಿಡತ್ತೆ. ಕಹಾ ಚಲೆ ಜಾಯಂಗೆ, ನೀವು ಎಲ್ಲಿ ಹೋಗ್ತೀರಿ. ಶಾಂತಿಧಾಮ್ ಸುಖಧಾಮ್. ಎಲ್ಲಿ ಹೋಗ್ತೀರಿ ಅಂದ್ರೆ ಶಾಂತಿಧಾಮಕ್ಕೆ ಹೋಗ್ತೀರಿ, ನಂತರ ಸುಖಧಾಮಕ್ಕೂ ಹೋಗ್ತೀರಿ. ಅವ್ರು ಸಬ್ ಕುಚ್ ಭೂಲ್ ಜಾವ್, ಉಳಿದಿದ್ದೆಲ್ಲನೂ ಮರ್ತು ಬಿಡ್ರಿ. जो कुछ सुना है पढ़ा है वह सब भूल कर अपने को आत्मा समझ बाप को याद करो. ನೀವು ಏನು ಓದಿರಿ, ಏನು ಕೇಳಿರಿ, ಅದನ್ನೆಲ್ಲನೂ ಕೂಡ ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿರಿ. ಆಗ ಬಾಪ್ಸೆ ವರ್ಷ ಜರೂರ್ ಮಿಲೇಗ. ತಂದೆ ನೆನಪು ಮಾಡೋದ್ರಿಂದ ಮಕ್ಕಳಿಗೆ ಆಸ್ತಿ ಸಿಗತ್ತೆ. ಬಾಪ್ಕಿ ಯಾದ್ ಸಹಿ ಪಾಪ ಕಟ್ ಜಾತೆ. ತಂದೆ ನೆನಪಿನಿಂದ ಪಾಪ ಕಟ್ಟಾಗತ್ತೆ. ಜಿತನ್ನ ಸಹಜ ಹೇ, ಇದು ಎಷ್ಟು ಸರಳ ಇದೆ. ಕತೆ ಬಿ ಹೇ ಭ್ರುಕುಟಿಗೆ ಬೀಚ ಚಮಕ್ತಾ ಹೈ ಅಜಬ್ ಸಿತಾರ. ಹೇಳಾಗತ್ತೆ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವಂಥ ನಕ್ಷತ್ರ ಇದೆ. ತೋ ಜರೂರು ಇನ್ಕಿ ಚೋಟಿ ಆತ್ಮ ಹೋಗಿನ, ಇವ್ರದ್ದು ಕೂಡ ಆತ್ಮ ಚಿಕ್ಕದೇ ಇರ್ಬೋದಲ್ಲ. ಡಾಕ್ಟರ್ ಲೋಗ್ ಬಹುತ್ ಕೋಶಿಶ್ ಕರ್ತೆ ಹೇ. ಕ್ಯೋ ಕರ್ತೆ ಹೇ, ಡಾಕ್ಟರ್ಗಳು ಭಾಳ ಪ್ರಯತ್ನ ಮಾಡ್ತಾರೆ. ಏನಂತ ಪ್ರಯತ್ನ ಮಾಡ್ತಾರೆ, ಆತ್ಮಕೋ ದೇಖ್ನೆ ಕಿ, ಆತ್ಮವನ್ನು ನೋಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಪರಂತು ವ ಬಹುತ್ ಸೂಕ್ಷ್ಮ ಹೇ, ಆತ್ಮಕ್ಕೂ ಬಹಳ ಸೂಕ್ಷ್ಮ ಅದ. ಹಠ ಆದಿಸೆ ಕೊಯ್ ದೇಖ್ ನ ಸಕೆ. ಹಠ ಹಿಡ್ಕೊಂಡು ಕೂತ್ರು ಭಗವಂತನೇನು ನೋಡ್ಲಿಕ್ಕಾಗಲ್ಲ, ಜ್ಯೋತಿ ಸ್ವರೂಪ ಪರಮಾತ್ಮನ ನೋಡ್ಲಿಕ್ಕಾಗಲ್ಲ. ಬಾಬಿ ಸೈ ಬಿಂದಿ ಹೇ, ನಾವು ಹೆಂಗೆ ಆತ್ಮ ಬಿಂದಿ ಹಂಗೆ ಪರಮಾತ್ಮನ ಕೂಡ ಬಿಂದು ಅದಾರ. ಕತೆ ಹೇ ಜೈಸೆ ತುಮ್ ಸಾಧಾರಣ ಹೋ, ಹಮ್ ಭೀ ಸಾಧಾರಣ ಬಂದು ತುಮಕೋ ಪಡಾತಾ ಹೂँ. ನೀವು ಎಷ್ಟು ಸಾಧಾರಣ ಇದೀರಿ, ಹಂಗೆ ನಾನು ಸಾಧಾರಣ ಆಗಿ ಬಂದೆ ನಿಮಗೆ ವಿದ್ಯೆಯನ್ನು ಓದಿಸ್ತಾ ಇದ್ದೀನಿ. ಕಿಸ್ಕೋ ಕ್ಯಾ ಪತಾ ಕಿ ಇನೋಕೋ ಭಗವಾನ್ ಕೈಸೆ ಪಡಾತೆ ಹೋಂಗೆ. ಇದು ಯಾರಿಗೂ ಗೊತ್ತಾಗಲ್ಲ. ಭಗವಂತ ಬಂದು ತನ್ನ ಮಕ್ಕಳಿಗೆ ಯಾವ ಥರ ವಿದ್ಯೆಯನ್ನು ಓದಿಸ್ತಾರೆ. ಕಿಸ್ಕೋ ಕ್ಯಾ ಪತಾ ಕಿ ಇನೋಕೋ ಭಗವಾನ್ ಕೈಸೆ ಪಡಾತೆ ಹೋಂಗೆ. ಯಾರಿಗೆ ಏನು ಗೊತ್ತು ಇವರಿಗೆ ಭಗವಂತನೇ ಓದಿಸ್ತಾರೆ ಅಂತಕ್ಕಂಥದ್ದು. ಕೃಷ್ಣ ಪಡಾತೆ ತೋ ಸಾರೇ ಅಮೇರಿಕಾ ಜಪಾನ್ ಆದಿ ಸಬ್ ತರಫ್ ಸೆ ಆ ಜಾಯ್. ಒಂದು ವೇಳೆ ಕೃಷ್ಣ ಓದಿಸ್ತಾ ಇದ್ದಂದ್ರೆ ನೋಡಿ ಯಾರ್ಯಾರು ಬರ್ತಾರೆ, ಅಮೇರಿಕಾ, ಜಪಾನ್ ಇತ್ಯಾದಿ ರಾಷ್ಟ್ರಗಳಿಂದ ನಿಮ್ಮ ಹತ್ರನೇ ಬಂದುಬಿಡೋರು. ಉನ್ಮೆ ಇತನಿ ಕಶಿಸ್ ಹೈ, ಅವರಲ್ಲಿ ಇಷ್ಟೊಂದು ಆಕರ್ಷಣೆ ಮಾಡ್ಕೊಳ್ಳುವಂತಹ ಒಂದು ಶಕ್ತಿ ಇದೆ. ಕೃಷ್ಣಕ್ಕೆ ಸಾಥ ಪ್ಯಾರ್ ತೋ ಸಬ್ಕಾ ಹೈ, ಕೃಷ್ಣನ ಜೊತೆ ಪ್ರೀತಿ ಅಂತೂ ಎಲ್ಲರದು ಇದೆ. ಅಭಿ ತೋ ತುಮ್ ಬಚ್ಚೆ ಜಾನ್ತೆ ಹೋ, ನಿಮಗಿದು ಗೊತ್ತದ ಮಕ್ಕಳಿಗೆ. ಹಮ್ ಸೋ ಬನ್ ರಹಿ ಹೈ, ಹಮ್ ಸೋ ಬನ್ ರಹೆ ಅಂದರೆ ನಾವೇ ದೇವತೆಗಳು ಆಗ್ತಾ ಇದ್ದೀವಿ. कृष्ण है प्रिंस, कृष्ण को गोद में लेना चाहते हैं. कृष्ण को ರಾಜ್ಕುಮಾರ್ ಅದನ್ನು ನೀವು ಅವ್ರನ್ನ ಮಡಿಲಲ್ಲಿ ತೊಗೋಬೇಕು ಅಂತೀರಿ, ತೋ ಪುರುಷಾರ್ಥ ಕರ್ನ ಪಡೆ. ನೋಡಿ ಕೃಷ್ಣನ ಮಡಿಲೊಳಗೆ ತೊಗೋಬೇಕಂದ್ರೂ ಕೂಡ ಪುರುಷಾರ್ಥ ಮಾಡಬೇಕು ಅಂತಾರೆ ಬಾಬಾರವರು. ಕೊಯ್ ಬಡಿ ಬಾತ್ ನೈ ಹೈ, ಇದು ಯಾವುದೋ ದೊಡ್ಡ ಮಾತೇನಲ್ಲ. ಬಾಪ್ ಅಪ್ನೆ ಬಚ್ಚೋं को स्वर्ग की प्रिंस प्रिंसेस विश्व का मालिक
बनाने के लिए पढ़ाते हैं. ಶಿವಬಾಬರವರು ನಾವು ಮಕ್ಕಳಿಗೆ ರಾಜ್ಕುಮಾರರಾಗಲಿಕ್ಕೆ, ವಿಶ್ವದ ಮಾಲೀಕರಾಗಲಿಕ್ಕೆ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ. ಬಾಪ್ कहते हैं बच्चे पढ़ाई का सार है दुनिया की सब बातों को छोड़ दो. ತಂದೆ ಹೇಳ್ತಾರೆ, ಮಕ್ಕಳೇ ವಿದ್ಯೆ ಸಾರಾಂಶನೇ ಆಗಿದೆ, ಈ ಜಗತ್ತಿನ ಎಲ್ಲ ಮಾತುಗಳನ್ನು ಬಿಟ್ಟು ಬಿಡ್ರಿ. ऐसे कभी नहीं समझो कि हमारे पास करोड़ है लाख है. ಹಿಂಗೆ ಎಂದು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ನಮ್ಮ ಹತ್ರ 1 ಕೋಟಿ ಅದಾವು, 1 ಲಕ್ಷ ಅದಾವು. ಕುಚ್ ಭಿ ಹಾತ್ ಮೇ ನೈ ಆಯೇಗ. ಇವತ್ತೇನು ಇಷ್ಟೊಂದೆಲ್ಲ ಆದಂತಿರಲ್ಲ, ಇದು ಎಂದೂ ಕೂಡ ನಿಮ್ಮ ಕೈಗೆ ಬರೋದಲ್ಲ ಮುಂದೆ. ಇಸ್ಲಿಯೇ ಅಚ್ಚಿ ರೀತಿ ಪುರುಷಾರ್ಥ ಕರೋ, ಅದಕ್ಕೋಸ್ಕರ ಚೆನ್ನಾಗಿ ನೀವು ಪುರುಷಾರ್ಥ ಮಾಡಿರಿ. ಬಾಪ್ ಕೆ ಪಾಸ್ ಆತೆ ಹೇ ತೋ ಬಾಪ್ ಉಲ್ಲಾನ ದೇತೆ ಹೇ. ತಂದೆ ಬಳಿ ಬಂದ್ರೆ ತಂದೆ ನಮಗೆ ಆರೋಪವನ್ನು ಮಾಡ್ತಾರೆ. 8 ಮಾಸ ಸೆ ಆತೆ ಹೋ ಅವರು ಬಾಪ್ ಜಿಸ್ಸೆ ಸ್ವರ್ಗಕ್ಕೆ ಬಾದ್ಶಾಹಿ ಮಿಲ್ತಿ ಹೇ. 8 ತಿಂಗಳಿಂದ ಬರ್ತಾ ಇದ್ದಾರೆ, ಸ್ವರ್ಗದ ಬಾದ್ಶಾಹಿನೇ ಸಿಗ್ತದೆ. ಉನ್ಸೆ ಇತನಾ ಸಮಯ ಮಿಲೆ ಭೀ ನೈ, ಅವರಿಂದ ಇಲ್ಲಿವರೆಗೆ ನೀವು ಭೇಟಿನೂ ಕೂಡ ಆಗಿಲ್ಲ. ಕತೆ ಬಾಬಾ ಫಲಾನ ನಾಮ್ ಥಾ ಹೇಳ್ತಾರೆ. ಬಾಬಾರವ್ರದ್ದು ಮೊದಲು ಬೇರೆ ಹೆಸರಿತ್ತು. ಅರೆ ತುಮ್ ಮರ್ ಜಾತೆ ಹೋ ಫಿರ್ ಯಹಾ ಕಸೆ ಆತೆ ಹೋ. ನೀವು ಸತ್ರೆ ಅಂದಮೇಲೆ ಪುನಃ ನೀವು ಇಲ್ಲಿ ಹೆಂಗೆ ಬರ್ತೀರಿ? ಯ ಬಹಾನೆ ಥೋಡೆ ಚಲ್ ಸಕ್ಕಿಂಗೆ. ಇದು ನೆಪ, ಇದನ್ನು ಎಲ್ಲರೂ ಒಪ್ಕೋತಾರೇನು? ಬಾಪ ರಾಜಯೋಗ ಸಿಖಾ ರಹಿ ಹೇ, ಬಾಬಾ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ಅವ್ರು ತುಮ್ ಸಿಕ್ತೆ ನೈ ಹೇ, ಆದರೆ ನೀವು ಅದನ್ನು ಕಲಿತಾನೇ ಇಲ್ಲ. ಜಿಸ್ಸೆ ಬಹುತ್ ಭಕ್ತಿ ಹೋಗಿ उनको 16 रोज़ क्या एक सेकेंड में भी तीर लग जाए. बाबा अंतर ಮುಕ್ತಿ ಬಹುತ್ ಮುಕ್ತಿ ಕಿ ಭಕ್ತಿ ಕಿ ಹೋಗಿ ಭಾಳ ಭಕ್ತಿ ಮಾಡಿದವರು 7 ದಿವಸದಲ್ಲೇ ಏನಾಗುತ್ತೆ, 1 ಸೆಕೆಂಡ್ ಬಾಣ ನಾಟ್ ಬಿಡ್ತದೆ. ಸೆಕೆಂಡ್ ಮೇ ವಿಶ್ವಕ ಮಾಲೀಕ್ ಬಂದು ಸಕ್ತೆ. 1 ಸೆಕೆಂಡ್ನಲ್ಲಿ ವಿಶ್ವಕ್ಕೆ ಮಾಲೀಕರಾಗಿ ಬಿಡ್ತೀರಿ. ಯಹ ಖುದ್ ಅನುಭವಿ ಬೈಟಾ ಹೇ. ಇದನ್ನು ಪೂರ್ಣ ಅನುಭವ ಮಾಡ್ತಕ್ಕಂಥ ಬಾಬರವರು, ಬ್ರಹ್ಮ ಬಾಬರವರು ಕೂತ್ಕೊಂಡಿದ್ದಾರೆ. ಸಮಸ್ತೆ ಯಹ ಖುದ್ ಅನುಭವಿ ಬೈಟಾ ಹೇ. ಇವರು ಖುದ್ ಅನುಭವಿ ಕೂತ್ಕೊಂಡಾರ. ತೀಸರಾ ನೇತ್ರ ಚತುರ್ಭುಜ ಕಾ ರೂಪ ದೇಖಾ ಬಸ್ ಸಮಜ್ನೆ ಲಗಾ ಹೋಗಾ. ಚತುರ್ಭುಜ ವಿಷ್ಣುವಿನ ಚಿತ್ರವನ್ನು ನೋಡಿದರು, ಸಾಕ್ಷಾತ್ಕಾರದಲ್ಲಿ ಬ್ರಹ್ಮಬಾಬರು ನೋಡಿದರು. ಬಸ್ ಸಮಜ್ನೇ ಲಗ, ಅವಾಗ ಅವ್ರು ತಿಳ್ಕೊಳಕ್ಕೆ ಶುರು ಮಾಡಿದರು. ಅಹೋ ಹಮ್ ವಿಶ್ವಕ್ಕೆ ಮಾಲೀಕ್ ಬಂತೆ, ನಾವೀಗ ವಿಶ್ವಕ್ಕೆ ಮಾಲೀಕರಾಗ್ತೀವಿ. ಸಾಕ್ಷಾತ್ಕಾರ ಹುआ है, ಉಮಂಗ್ ಆಯ ಅವ್ರು ಸಬ್ ಕುಚ್ ಛೋಡ್ ದಿಯಾ. ಬ್ರಹ್ಮ ಬಾಬಾ ಅವ್ರಿಗೆ ಏನಾಯಿತು, ಉಮಂಗ್ ಉತ್ಸಾಹ ಬಂತು, ಎಲ್ಲವನ್ನು ಕೂಡ ಏನು ಮಾಡಿದರು, ಮರ್ತು ಬಿಟ್ಟರು. साक्षात्कार हुआ, उमंग उत्साह किया और सब कुछ छोड़ दिया. ನೀವು ಎಲ್ಲನೂ ಅದು ಮಾಡಿದ್ರಿ, ಇದು ಮಾಡಿದ್ರಿ, ಅದು ಬಾಬಾ ಮಾತ್ರ ಎಲ್ಲನೂ ಬಿಟ್ಟ ಹೋಗಿಬಿಟ್ರು. विश्व की बादशाही देने बाप पूछते हैं निश्चय कब हुआ, तो कहते हैं 8 मास बाबा के समझाया है. ಮೂಲ ಬಾತ್ ಹೈ ಯಾದ್ ಅವ್ರ ರಚನೆ, ಯಾದ್ ಅವ್ರ ಜ್ಞಾನ. ಮುಖ್ಯವಾದಂಥ ಮಾತಿರೋದೇ ತಂದೆಯ ನೆನಪು ಮತ್ತು तो 8 घंटा मनसा बाबा ने समझाया है. भूल कर मूल बात है याद और ಜ್ಞಾನ. ಮೊಟ್ಟ ಮೊದಲೇ ಮಾತಿರೋದು ಅಂದ್ರೆ ಯಾದ್ ಅವ್ರ ಜ್ಞಾನ. ಮುಖ್ಯವಾದಂಥ ಮಾತಿರೋದಂದ್ರೆ ತಂದೆ ನೆನಪು ಮತ್ತು ಜ್ಞಾನ. ಬಾಕಿ ತೋ ದಿದಾರ್ ಕೊಯ್ ಕಾಮ್ ಕಾ ನೈ. ಉಳಿದಿದ್ದ ಸಾಕ್ಷಾತ್ಕಾರ ಅದೆಲ್ಲ ಯಾವುದೇ ಕೆಲಸಕ್ಕೆ ಬರಲ್ಲ. ಬಾಪ್ ಕೋ ಪಹಚಾನ್ ಲಿಯಾ ತೋ ಫಿರ್ ಪಡ್ನಾ ಶುರು ಕರೋ. ಬಾಬರವ್ರನ್ನ ಗುರ್ತು ಹಿಡಿದಿರಿ ಅಂದರೆ ಈ ವಿದ್ಯೆಯನ್ನು ಓದಲಿಕ್ಕೆ ಪ್ರಾರಂಭ ಮಾಡಿರಿ. ತೋ ತುಮ್ ಬಿ ಯಹ ಬಂದ್ ಜಾಯಂಗೆ, ನೀವು ಕೂಡ ಈ ಥರ ದೇವತೆಗಳ ಥರ ಆಗ್ತೀರಿ. ಪಾಯಿಂಟ್ಸ್ ಮಿಲ್ತಿರತ್ತೆ, ನಿಮಗೆಲ್ಲ ಪಾಯಿಂಟ್ಸ್ಗಳು ಸಿಗ್ತಾ ಇರುತ್ತೆ. ಜೋ ಕೊಯ್ ಕೋ ಬಿ ಸಮಜಾ ಸಕ್ತೆ ಹೋ, ನೀವು ಯಾರಿಗೆ ಬೇಕಾದ್ರೂ ತಿಳಿಸಿ ಹೇಳ್ಬೋದು. ಬಹುತ್ ಮಿಟಾಸೆ
ಸಮಜಾವ್. ಭಾಳ ಮಧುರತೆಯಿಂದ ಸಿಹಿಯಾಗಿ ತಿಳಿಸ್ರಿ. ಶಿವಬಾಬಾ ಜೋ पतित पावन है, कहते हैं मुझे याद करो तो पावन दुनिया का मालिक बन जाएंगे. ಕೆಲವ್ರು ಹೇಳ್ತಾರಂತ, मुझे बाप कहते मुझे याद करो तो पावन दुनिया का मालिक बन जाएंगे. ನೀವು ನಾನು ನೆನಪು ಮಾಡ್ತಾ ಹೋದ್ರೆ ಅಂದರೆ ಪಾವನ ಜಗತ್ತಿಗೆ ಮಾಲೀಕರಾಗಿ ಆಗ್ತೀರಿ. युक्ति से समझाना है, युक्तिಯಿಂದ ತಿಳಿಸಿ ಹೇಳಬೇಕು. तुम चाहते हो ना गॉड फादर लिबरेटर, ನೀವು ಬಯಸ್ತೀರ ಗಾಡ್ ಫಾದರ್ ಅವ್ರ ಲಿಬರೇಟರ್ ಅಂತ ಹೇಳೆಲ್ಲ ಹೇಳ್ತೀರ. ಲಿಬರೇಟ್ ಕರ್ ಸ್ವೀಟ್ ಹೋಮ್ ವಾಪಸ್ ಲೇ ಜಾಯ್, ನಮ್ಮನ್ನು ಬಿಡುಗಡೆ ಮಾಡಿ ವಾಪಸ್ ಪರಂದು ನಮ್ಗೆ ಕರ್ಕೊಂಡು ಹೋಗುವಂಥದ್ದು. अच्छा अब तुम्हारे ऊपर जो कंठ है, जंग है, छड़ी हुई है, उसके लिए बाप कहते हैं. ನಿಮ್ಮ ಆತ್ಮಕ್ಕೆ ತುಕ್ ಹಿಡ್ದದ, ಅದಕ್ಕೆ ಬಾಬಾ ಏನು ಹೇಳ್ತಾರೆ ಅಂದರೆ ಮುಜೆ ಯಾದ್ ಕರೋ, ನೀವು ನಾನು ನೆನಪು ಮಾಡಿರಿ ಅಂತ ತಂದೆನೂ ಕೂಡ ಅದೇ ಹೇಳ್ತಾರೆ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. हम रूहानी बच्चों के रूहानी बाप दादा को याद प्यार गुड मॉर्निंग. ಧಾರಣೆಗೋಸ್ಕರ 1ನೇ ಪಾಯಿಂಟ್ ಇದೆ. सवेरे सवेरे उठ पैदल करते बाप को याद करो. ಬೆಳಗ್ಗೆ ಬೆಳಗ್ಗೆ ಎದ್ದು ನಡೆದಾಡ್ತಾ ತಂದೆಯನ್ನು ನೆನಪು ಮಾಡಿರಿ. ಅಭ್ಯಾಸ ಮೇ ಯಹಿ ಮೀಟಿ ರೂಹಾನ್ ಕರೋ, ಇದು ಅಭ್ಯಾಸದಲ್ಲಿ ಇದನ್ನೇ ಮಧುರವಾದಂಥ ಮಾತನ್ನು ವಾರ್ತಾಲಾಪವನ್ನು ಮಾಡಿರಿ. ದೇಖೆ कौन कितना समय बाबा को याद करता है, फिर अपना अनुभव सुनाओ. ಬಾಬಾ ಹೇಳ್ತಾ ಇದ್ದಾರೆ ಅವ್ರಿಗೆ, ನೀವು ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೋರಿ ಅಂತ ಹೇಳ್ತಾ ಇದ್ದಾರೆ. बाप पहचान लिया तो फिर कोई समझा नहीं सकता है. पढ़ाई में लग जाना है, ವಿದ್ಯೆ ಓದೋದ್ರಲ್ಲಿ ತೊಡಗಿ ಬಿಡಬೇಕು. ಮುರಳಿ ಕವಿ ಮಿಸ್ ನೈ ಕರ್ನಿ है, ಮುರಳಿಯನ್ನು ಎಂದು ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡ್ರಿ. वरदान है. रियलिटी द्वारा हर कर्म व बोल में रॉयल्टी दिखाने वाले फर्स्ट डिवीजन के अधिकारी भव. ರಿಯಲ್ಟಿಯ ಮೂಲಕ ಪ್ರತಿಯೊಂದು ಕರ್ಮದಲ್ಲಿ ಮಾತುಗಳಲ್ಲಿ ರಾಯಲ್ಟಿಯನ್ನು ತರುವಂಥವರೇ ಫಸ್ಟ್ ಡಿವಿಷನಿನ ಅಧಿಕಾರಿ ಮಕ್ಕಳಾಗಿದ್ದಾರೆ. रियलिटी अर्थात अपने असली स्वरूप की सदा स्मृति. बाबा अंतर असली ರಾಯಲ್ಟಿ ಅರ್ಥಾತ್ अपने असली ಸ್ವರೂಪ, ಒರಿಜಿನಲ್ ಸ್ವರೂಪವನ್ನು ಸದಾ ಸ್ಮೃತಿಯಲ್ಲಿ ಇಟ್ಕೊಂಡು ಅದರಿಂದ ಸ್ಥೂಲ ಮುಖಪುಟವನ್ನು ಕೂಡ ರಾಯಲ್ ಆಗಿ ನಡೆಸ್ತಕ್ಕಂಥವರು. ರಿಯಲ್ಟಿ ಅರ್ಥಾತ್ ಏಕ ಬಾಪ ದೂಸರಾ ನ ಕೊಯ್. ರಿಯಲ್ಟಿ ಅಂದರೆ ಒಬ್ಬ ತಂದೆಯನ್ನು ಬಿಟ್ಟು ಇನ್ನೊಬ್ಬರು ಯಾರೂ ಇಲ್ಲ. ಈ सब ಸ್ಮೃತಿ से हर कार्य व बोल में ರಾಯಲ್ಟಿ ದಿಖಾಯಿ ದೇಗಿ. ಈ ರೀತಿ ನೀವು ಪುರುಷಾರ್ಥ ಮಾಡೋದ್ರಿಂದ ನಿಮ್ಮ ಎಲ್ಲ ಒಂದು ಇದನ್ನು ಕೂಡ ಏನಾಗುತ್ತೆ, ಫ್ರೀ ಆಗಿಬಿಡ್ತೀರಿ. जो भी संपर्क आए संपर्क में आएगा उन्हें हर कदम में बाप समान ಚರಿತ್ರ ಅನುಭವ ಹೋಂಗೆ. ಯಾರು ಸಂಪರ್ಕದಲ್ಲಿ ಬರ್ತಾರೆ ಅವರಿಗೆ ಪ್ರತಿಯೊಂದು ಕರ್ಮ ಪ್ರತಿಯೊಂದು ಮಾತು ಕೂಡ ತಂದೆ ಸಮಾನ ಚರಿತ್ರ ಅನುಭವ ಆಗತ್ತೆ. ಹರ್ ಬೋಲ್ ಮೇ ಬಾಪ್ ಕಿ ಸಮಾನ್ ಅಥಾರಿಟಿ, ಪ್ರತಿಯೊಂದು ಮಾತಿನಲ್ಲಿ ಕೂಡ ತಂದೆ ಸಮಾನದ ಅಥಾರಿಟಿ ಅವರು ಪ್ರಾಪ್ತಿಗೆ ಅನುಭೂತಿ ಹೋಗಿ ಅವ್ರಿಗೆ ಪ್ರಾಪ್ತಿಯ ಅನುಭೂತಿನೂ ಕೂಡ ಆಗತ್ತೆ. ಉನ್ಕಾ ಸಂಘ ರಿಯಲ್ ಹೋನೆ ಸೆ ಪಾರಸ್ ಕಾ ಕಾಮ್ ಕರೆಗ. ಅವ್ರ ಸಂಘ ತಂದೆ ಜೊತೆ ಇರೋ ಕಾರಣ ಅವ್ರದ್ದು ಪಾರಸ್ನ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ऐसी रियलिटी वाले रॉयल आत्माएं ही फर्स्ट डिवीजन के अधिकारी बनते हैं. ಈ ರೀತಿಯಾಗಿ ರಾಯಲ್ಟಿ ಇರ್ತಕ್ಕಂಥವರು ರಾಯಲ್ ಆತ್ಮಗಳು ಶ್ರೇಷ್ಠ ಪಾರ್ಟ್ ಮಾಡುವಂತಹ
ಶ್ರೇಷ್ಠ ಡಿವಿಷನ್ನಲ್ಲಿ ಬರುವಂಥ ಅಧಿಕಾರಿಗಳು ಆಗ್ರಿ. ಸ್ಲೋಗನ್ ಇದೆ, ಶ್ರೇಷ್ಠ ಕರ್ಮೋ ಕಾ ಖಾತಾ ಬಡಾವೋ, ಶ್ರೇಷ್ಠ ಕರ್ಮದ ಖಾತೆಯನ್ನು ಹೆಚ್ಚು ಮಾಡಿರಿ. ತೋ ವಿಕರ್ಮ ಕಾ ಖಾತಾ ಸಮಾಪ್ತ ಹೋ ಜಾಯೇಗ, ಆವಾಗ ವಿಕರ್ಮದ ಖಾತೆ ಸಮಾಪ್ತಿ ಆಗತ್ತೆ. ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ. ಇಂದಿನ ಮುರಳಿ ತಾರೀಕಿದೆ ರೀ 2/6/2020. ಬಾಬರು ಹೇಳ್ತಾರೆ, ಮೀಟೆ ಬಚ್ಚೆ